ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಕಿಚನ್. ಇವತ್ತಿನ ರೆಸಿಪಿ ಹೋಳಿಗೆ, ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 1/4 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ತೊಗರಿ ಬೇಳೆಯಲ್ಲಿ ಕೂಡ ಹೂರಣನ ಮಾಡ್ಕೊಳ್ಬೋದು. ಎರಡು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೋಡಿ, ಈ ಕಪ್ನಲ್ಲಿ ನಾನು 1/4 ಕಪ್ಪಷ್ಟು ಕಡಲೆಬೇಳೆನ ತಗೊಂಡು 2 ಸಲ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ನೆನೆಸಿಟ್ಕೊಳ್ಳೋಣ. ಈ ರೀತಿ ಒಂದು 15 ಮಿನಿಟ್ಸ್ ನೆನೆಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಅದನ್ನು ಸೈಡಲ್ಲಿಟ್ಟು ನಂತರ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ನಾವು 1/4 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀವಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ. ಜೊತೆಗೆ ಚಿಟಿಕೆಯಷ್ಟು ಅರಿಶಿನ, ಚಿಟಿಕೆಯಷ್ಟು ಅಡುಗೆ ಸೋಡಾ, ಚಿಟಿಕೆಯಷ್ಟು ಉಪ್ಪು, ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾದ್ತೀವೋ ಅಷ್ಟು ಹೋಳಿಗೆ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ, ಒಟ್ಟಿಗೆ ಎಲ್ಲ ನೀರನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದು ಸ್ವಲ್ಪ ಕಲಸಿದ ನಂತರ ಎಣ್ಣೆನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ನಮ್ಮ ಕೈಗೆ ಆ ಹಿಟ್ಟು ಹಿಡಿಬಾರ್ದು, ಅಲ್ಲಿವರೆಗೆ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆನ ಸವರಿಸಬಾರ್ದು. ಹಾಗೆ ಒಂದು ಪಾತ್ರೆನ ಕ್ಲೋಸ್ ಮಾಡಿ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ನಂತರ ನಾವು ನೆನೆಸಿಟ್ಕೊಂಡಿರುವಂಥ ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ನೋಡಿ, ಬೇಳೆ ಮೇಲೆ ಒಂದು ಅರ್ಧ ಇಂಚಷ್ಟು ನೀರು ಬರೋಷ್ಟು ಬೇಳೆನ ಬೇಯಿಸ್ಕೊಳ್ಳೋಣ. ಒಂದು 4 ವಿಷಲ್ ಆದರೆ ಸಾಕು, ಬೇಳೆ ಚೆನ್ನಾಗಿ ಬೆಂದಿರುತ್ತೆ. 4 ವಿಷಲ್ ಆಗಿದೆ. ಇವಾಗ ನೋಡೋಣ ಬನ್ನಿ ಹೇಗೆ ಬೇಳೆ ಬೆಂದಿದೆ ಅಂತ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಬೆಂದಿದ್ರೆ ಸಾಕಾಗುತ್ತೆ. ತುಂಬ ಬೆಂದ್ರೂ ಚೆನ್ನಾಗಾಗಲ್ಲ ಹೂರಣ. ನೋಡಿ, ನಾವು ಬೇಳೆ ಈ ರೀತಿ ಸ್ಮ್ಯಾಶ್ ಮಾಡಿದಾಗ ಥರ ಆಗಿದ್ರೆ ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ಅಂತ. ನೋಡಿ, ನಂತರ ಈ ಬೇಳೆನೂ ಮತ್ತು ಈ ಬೇಳೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಬೇಳೆ ನೀರನ್ನು ಸಾಂಬಾರು ಕೂಡ ಮಾಡ್ತಾರೆ, ಒಬ್ಬಟ್ಟು ಸಾಂಬಾರು ಅಂತೇಳಿ. ನೋಡಿ, ನೀರನ್ನು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ವಿ. ನಂತರ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಯಾವ ಕಪ್ಪಲ್ಲಿ ಬೇಳೆನ ತಗೊಂಡಿದ್ವಿ ಅದೇ ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ಪಷ್ಟು ಬೆಲ್ಲನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋರಿಗೆ ತಿರುಗಿಸ್ಕೊಳ್ಳೋಣ. ನೋಡಿ, ಸ್ಟವ್ ಆನ್ ಆಗೇ ಇದೆ. ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ, ಸೊ ಕೈ ಆಡ್ತಾ ಇರಬೇಕು. ನೋಡಿ, ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಎರಡೂ ಕೂಡ ಮಿಕ್ಸ್ ಆಗೋವರೆಗೆ ಕೈ ಆಡಿಸೋಣ. ನೋಡಿ, ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಬೇಳೆ ಜೊತೆಗೆ ಕಂಪ್ಲೀಟಾಗಿ ಬೆಲ್ಲ ಕರಗೋವರೆಗೆ ಒಟ್ಟಾಡಿಸ್ತಾ ಇರೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾಯಿದೆ ಅಲ್ವಾ. ಮಹಾಲಕ್ಷ್ಮಿಗೆ ಹೋಳಿಗೆ, ಹೂರಣದ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ. ನೋಡಿ, ಜೊತೆಗೆ 1 ಕಪ್ಪು ಕಾಯಿ ತುರಿನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಹೂರಣ ಕೂಡ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಜೊತೆಗೆ ಸ್ವಲ್ಪ 2 ಏಲಕ್ಕಿನ ಕೂಡ ಇಲ್ಲಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹೂರಣನ ಮತ್ತು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏಲಕ್ಕಿನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇಲ್ಲ. ಏಲಕ್ಕಿ ಸಿಪ್ಪೆನಲ್ಲಿ ಕೂಡ ಫ್ಲೇವರ್ ಇರುತ್ತೆ, ಸೊ ಇಲ್ಲಿ ನಾನು ಏಲಕ್ಕಿನ ಹಾಗೆ ಹಾಕ್ಕೊಂಡಿರೋದು. ನೋಡಿ, ಇವಾಗ ಸ್ಟವ್ ಆನಲ್ಲೇ ಇದೆ. ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ, ನೋಡಿ ಸ್ಮೆಲ್ಲಂತೂ, ಆ ಬೆಲ್ಲದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇವಾಗ ನಾವು ಸ್ಟವ್ ಆಫ್ ಮಾಡೋಣ. ನೋಡಿ, ತಣ್ಣಗಾಗಿದೆ ಇವಾಗ ಬೇಳೆ ಬೆಲ್ಲ ಎಲ್ಲದೂ ಕೂಡ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಿದೆ. ನಾವು ಇವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಾವು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೋದು, ಬೆಟರಾಗಿರುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪನೇ ಮಾಡಿರೋದ್ರಿಂದ ಜಸ್ಟ್ ಮಿಕ್ಸರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಏನು ಕೂಡ ಆ್ಯಡ್ ಮಾಡ್ಕೋಬಾರ್ದು, ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಹೋಳಿಗೆ ಮಾಡಬೇಕಾದ್ರೆ ಬೇಳೆ ಎಲ್ಲೂ ಸಿಗಬಾರ್ದು, ಆ ರೀತಿಯಾಗಿ ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ರುಬ್ಕೊಂಡು. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮೂತಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಹೋಳಿಗೆ ತಟ್ಟುವಾಗ ನಮಗೆ ಈಸಿಯಾಗಿ ಬರುತ್ತೆ. ನಂತರ ಮತ್ತೆ ಅದೇ ಕುಕ್ಕರ್ಗೆ
ಗ್ರೈಂಡ್ ಮಾಡ್ಕೊಂಡಿರೋವಂಥ ಹೂರಣನ ಹಾಕ್ಕೊಳ್ಳೋಣ. ನೋಡಿ, ನಾವು ಹಾಗೆ ಕೂಡ ಲಾಡು ಕಟ್ಕೊಂಡು ನಾವು ಹೋಳಿಗೆನ ಮಾಡ್ಕೊಬೋದು. ಬಟ್ ನಾವು ಈ ರೀತಿ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಹೂರಣನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಹೂರಣನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಅವಾಗವಾಗ ಕೂಡ ನಾವು ಹೋಳಿಗೆನ ಮಾಡ್ಕೊಳ್ಬೋದು. ನೋಡಿ, ಇವಾಗ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೇವೆ. ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ನಮಗೆ ಉಂಡೆ ಕಟ್ಕೊಳ್ಳೋದಕ್ಕೆ, ಹೂರಣ ಮಾಡ್ಕೊಳ್ಳೋದಕ್ಕೆ. ನೋಡಿ, ನಮ್ಮ ಮಹಾಲಕ್ಷ್ಮಿಗೆ ಹೂರಣ ಅಂದರೂ ಕೂಡ ತುಂಬಾ ಇಷ್ಟ ಅಂತೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪಲ್ಸರಿ ಎಲ್ಲರೂ ಹೋಳಿಗೆ ಮಾಡೇ ಮಾಡ್ತಾರೆ ಅಲ್ವಾ. ನೋಡಿ, ಈ ರೀತಿ ತುಂಬ ಚಿಕ್ಕದಾಗೂ ಮಾಡ್ಕೊಳ್ಬಾರ್ದು ಉಂಡೆನ. ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ನಮಗೆ ಹೋಳಿಗೆಯಲ್ಲಿ ಹೂರಣ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ಬರೀ ಹಿಟ್ಟು ಥರ ಅನಿಸುತ್ತೆ. ಹೂರಣ ಕೂಡ ರೆಡಿಯಾಗಿದೆ. ನೋಡಿ, ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಒಂದು 2 ಅವರ್ಸ್ ಹಿಟ್ಟನ್ನು ನೆನೆಸ್ಕೊಂಡಿದ್ದೀವಿ ನಾವು. ನೋಡಿ, ಕೈಗೆ ಏನೂ ಕೂಡ ಹಿಟ್ಟು ಅಂಟ್ಕೊಳ್ತಾ ಇಲ್ಲ. ಎಷ್ಟು ನೀಟಾಗಿ ಎಲ್ಲ ಆಯಿಲೆಲ್ಲ ಅಬ್ಸರ್ವ್ ಆಗಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಇವಾಗ ಹೂರಣನ ಫಿಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಗೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಇದನ್ನು ನಾವು ಹೋಳಿಗೆ ತಟ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ನೋಡಿ, ಹೂರಣನ ಫಿಲ್ ಮಾಡೋದಕ್ಕೆ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಮಾಡ್ಕೊಳ್ಳೋಣ ನಾವು. ನಂತರ ಹೂರಣನ ಮಧ್ಯದಲ್ಲಿಟ್ಟು ಫಿಲ್ ಮಾಡೋಣ. ನೋಡಿ, ಈ ರೀತಿ ಪ್ಯಾಕ್ ಮಾಡೋಣ. ನಾವು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಹೋಳಿಗೆ ನೀಟಾಗಿ ಬರುತ್ತೆ. ಅಂದರೆ ಎಲ್ಲೂ ಕೂಡ ಒಂದು ಕಡೆ ಹಿಟ್ಟು ಮಾತ್ರ ಸಿಗೋದು, ಹೂರಣ ಮಾತ್ರ ಸಿಗೋದು ಆ ರೀತಿ ಆಗಲ್ಲ. ನೋಡಿ, ನಾವಿಲ್ಲಿ 2 ಕೈ ಕೂಡ ಬಳಸ್ಬೋದು. ನೋಡಿ, ಈ ರೀತಿಯಾಗಿ ಪ್ಯಾಕ್ ಮಾಡ್ಕೊಳ್ಳೋಣ. ಮೇಲೆ ಇರೋ ಎಕ್ಸ್ಟ್ರಾಕ್ಟ್ ಅಂತ ತೆಗೆದುಬಿಡೋಣ. ನೋಡಿ, ಎಷ್ಟು ನೀಟಾಗಿ ನೋಡಿ ಒಂದು ರೀತಿ ಶೇಪ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲೂ ಕೂಡ ಹೂರಣ ಓಪನ್ ಆಗಲಿಲ್ಲ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕೈಯಲ್ಲೇ ಮೇಲೆ ತಟ್ಕೊಳ್ಳೋಣ. ನಂತರ ಸ್ವಲ್ಪ ಮೇಲೆ ಆಯಿಲ್ ಹಾಕೋಣ. ನೋಡಿ, ಆಯಿಲ್ ಹಾಕಿ ನಾವು ಮಾಡೋದ್ರಿಂದ ನೀಟಾಗಿ ಜಾರುತ್ತೆ. ಅಂದರೆ ಎಲ್ಲ ಕಡೆ ಹೂರಣ ಸ್ಪ್ರೆಡ್ ಆಗುತ್ತೆ, ಹಿಟ್ಟು ಮಾತ್ರ ಸಿಗೋದಿಲ್ಲ. ನೋಡಿ, ಮತ್ತು ಇನ್ನೊಂದು ಪೇಪರ್ನ ನಾವು ಮೇಲೆ ಇಟ್ಕೊಂಡು ಕೈಯಲ್ಲಿ ನಿಧಾನವಾಗಿ ಜಾರಿಸ್ತಾ ಹೋಗೋಣ. ನೋಡಿ, ಎಲ್ಲ ಕಡೆ ಹೂರಣ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಎಲ್ಲೂ ಹೂರಣ ಮಾತ್ರ ಸಿಗೋದು, ಹಿಟ್ಟು ಮಾತ್ರ ಸಿಗೋದು ಆ ರೀತಿ ಆಗಲ್ಲ. ತಿನ್ನೋದಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ನಾವು ಈ ರೀತಿ ಮಾಡೋದಕ್ಕೆ ಹೋಳಿಗೆ ಪೇಪರ್ ಅಂತ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು ನಾವು. ಹಾಗೆ ಬಾಳೆ ಎಲೆಯಲ್ಲಿ ಕೂಡ ನಾವು ಮಾಡ್ಬೋದು. ಬಟ್ ಇದು ಸ್ವಲ್ಪ ಈಸಿಯಾಗಿ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ನೋಡಿ ಯಾವುದೇ ರೀತಿ ಎಫರ್ಟ್ ಹಾಕಬೇಕಾಗಿಲ್ಲ. ನಾವು ಈಸಿಯಾಗಿ ಸ್ಮೂತಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗುತ್ತೆ. ನಾವು ಮಧ್ಯದಿಂದ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಹೋದರೆ ಹೋಳಿಗೆ ನೋಡಿ ನಾವು ಎಷ್ಟು ಅಗಲವಾಗಿ ಪೇಪರ್ ರೀತಿ ನಾವು ಹೋಳಿಗೆನ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ನೀಟಾಗಿ ಆಗಿದೆ ಅಲ್ಲ. ಇವಾಗ ಮೇಲೆ ಪೇಪರ್ನ ಎತ್ತಿಟ್ಕೊಂಡು ಬಿಡೋಣ. ನಂತರ ಸ್ಟವ್ ಆನ್ ಮಾಡಿ ದೋಸೆ ತವಾದಲ್ಲಿ ನೋಡಿ ಇಲ್ಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನು ತುಪ್ಪನ ಕೂಡ ಹಾಕಿ ನಾವು ಹೋಳಿಗೆನ ಬೇಯಿಸ್ಕೋಬೋದು. ನೋಡಿ, ಹೀಗೆ ನಿಧಾನವಾಗಿ ಈ ಕೈಯಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ಬಾಳೆ ಎಲೆಯಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು. ನೋಡಿ, ನಂತರ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ತುಪ್ಪದಲ್ಲಿ ಕೂಡ ನಾವು ಹೋಳಿಗೆನ ಬೇಯಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಯಿಲಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ಆ್ಯಕ್ಚುಲಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ವ ಹೋಳಿಗೆ ಮಾಡೋದು ಎಷ್ಟು ಈಸಿಯಾಗಿದೆ ಅಂತ. ನಾವು ಮೆಜರ್ಮೆಂಟಲ್ಲಿ ನೀಟಾಗಿ ನೋಡಿಕೊಂಡು ಮಾಡೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಹೋಳಿಗೆ ಮಾಡ್ತೀರಾ ಅಲ್ವಾ ಈಸಿಯಾಗಿ. ನೋಡಿದ್ರಲ್ವ, ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಟ್ರೈ ಮಾಡಿದರೆ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.